ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಆ್ಯಸ್ ಯೂಶುವಲ್ 10.075 mm ಕ್ರೋಶ ತೊಗೊಂಡಿದ್ದೀನಿ ನೋಡಿ. ಮತ್ತು ಕಾಮನ್ ಆಗಿ ಇದೆಲ್ಲದಕ್ಕೂ ಅದನ್ನೇ ಯೂಸ್ ಮಾಡೋದು. ಮತ್ತು ಈ ಥರ ಒಂದು ಲಾಂಗ್ ಶೇಪ್ದು ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಮತ್ತು 6 ಎಳೆ ದಾರನ ತೊಗೊಂಡು ಸ್ಯಾರಿಗೆ ನಾಟ್ ಮಾಡಿಕೊಂಡು ಇಲ್ಲಿಂದ ಡಿಸೈನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಿ ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ 1 2 3 4 5 ಸಲ ಚೈನ್ ಹಾಕ್ಕೊಳ್ಳಿ. 5 ಚೈನ್ ಆದಮೇಲೆ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡಿ. ಅದು ನೆಸೆಸಿಟಿ ಇಲ್ಲ, ನಿಮಗೆ ಬೇಕಿದ್ದರೆ ಮಾತ್ರ. ಆಮೇಲೆ ಇನ್ನೊಂದು ಸಲ ಸೂಜಿ ಮೇಲೆ ದಾರ ತೊಗೊಂಡು ಸ್ಯಾರಿಯಿಂದ ಲೂಪ್ ಎಳ್ಕೊಂಡು ನೋಡಿ 2ರಲ್ಲಿ 1 ಮಾಡಿ, ಮತ್ತು 2ರಲ್ಲಿ 1 ಮಾಡಿ. ಇದಾದಮೇಲೆ ನೋಡಿ ಮತ್ತು ಸೂಜಿ ಮೇಲೆ ದಾರ ತೊಗೊಳ್ಳಿ, ಮತ್ತು ಸ್ಯಾರಿ ಒಳಗಡೆಯಿಂದನೇ ಒಂದು ಲೂಪ್ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಮಾಡಿ. ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಇಲ್ಲಿ ಡಬಲ್ ಪಿಕಾಟ್ ಮಾಡ್ತಾಯಿದ್ದೀನಿ ನೋಡಿ. 2 ಕಂಬಗೆ 1 ಪಿಕಾಟ್ ಮಾಡ್ತೀನಿ ನೋಡಿ, ಸರಿಯಾಗಿ ನೋಡ್ಕೊಳ್ಳಿ. ನೋಡಿ 1 2 ಚೈನ್ ಆದಮೇಲೆ 2 ಕಂಬ ಆದಮೇಲೆ ನಿಮ್ಗೊಂದು ಸ್ವಲ್ಪ ಸ್ಪೇಸ್ ಇರುತ್ತೆ, ಅಲ್ಲಿ ಆ ಸ್ಪೇಸ್ ಒಳಗಡೆಯಿಂದ ಲೂಪ್ ಎಳ್ಕೊಂಡು ಪಿಕಾಟ್ ಮಾಡಿ. ಆಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ನೋಡಿ ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಮತ್ತು ಕಂಬ ಹಾಕಿ ನೋಡಿ, ಒಂದಾಯಿತು. 2ನೇ ಕಂಬ ಹೀಗೆ 2 ಕಂಬ ಹಾಕ್ಕೊಳ್ಳಿ. ಆಮೇಲೆ 1 2 3 ಸಲ ಚೈನ್ ತೊಗೊಂಡು ಅಲ್ಲಿ 2 ಕಂಬ ಆದಮೇಲೆ ಗ್ಯಾಪ್ ಇದೆ ನೋಡಿ, ಅದರೊಳಗಡೆಯಿಂದ ಒಂದು ಲೂಪ್ ಎಳ್ಕೊಂಡು ಲಾಕ್ ಮಾಡಿ. ಸೊ ನಿಮಗೆ ಪಿಕಾಟ್ ರೆಡಿ ಆಯಿತು ನೋಡಿ. ಮತ್ತು ಸೂಜಿ ಮೇಲೆ ದಾರ ತೊಗೊಳ್ಳಿ, ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕಂಬ ಹಾಕಿ 2 ಲೂಫಲ್ಲಿ 1 2 ಲೂಫಲ್ಲಿ 1 ಮಾಡಿ. ಸೂಜಿ ಮೇಲೆ ದಾರ ತೊಗೊಳ್ಳಿ, ಒಂದು ಲೂಫ್ ಎಳ್ಕೊಡಿ, 3 ಲೂಫ್ ಆಗುತ್ತೆ. ಆ 3 ಲೂಫಲ್ಲಿ 2ರಲ್ಲಿ 1 2ರಲ್ಲಿ 1 ಮಾಡಿ 3 ಚೈನ್ ಹಾಕ್ಕೊಂಡು ಅದೇನಿದೆ 2 ಕಂಬ ಆದಮೇಲೆ ಗ್ಯಾಪ್ ಇರುತ್ತೆ ನಿಮಗೆ, ಆ ಗ್ಯಾಪಲ್ಲಿ ಲೂಫ್ ಎಳ್ಕೊಂಡು ಲಾಕ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಹಾಗೆಯೇ 2 ಕಂಬ ಹಾಕ್ಕೊಳ್ಳಿ. 1 2 ಕಂಬ ಆದಮೇಲೆ ಮತ್ತು ಸೂಜಿ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಆದಮೇಲೆ ನೋಡಿ ಹಾಗೆಯೇ ಏನು ಗ್ಯಾಪ್ ಇರುತ್ತೆ 2 ಚೈನ್ ಆದಮೇಲೆ ಆ ಗ್ಯಾಪ್ ಒಳಗಡೆಯಿಂದ ಲೂಫ್ ಎಳ್ಕೊಂಡು ಲಾಕ್ ಮಾಡಿ, ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಮತ್ತು 2 ಕಂಬ ಹಾಕ್ಕೊಳ್ಳಿ. ಹಾಗೆಯೇ ಡಬಲ್ ಪಿಕಾಟ್ನ 5 ಡಬಲ್ ಪಿಕಾಟ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಕಸ್ಟಮರ್ ನನಗೆ ತುಂಬ ಬೀಡ್ಸ್ ಎಲ್ಲ ಏನು ಬೇಡ, ವರ್ಕೂ ಸಿಂಪಲ್ಲಾಗಿರಲಿ ಅಂತ ಹೇಳಿದರು. ಅವರೇ ಫೋಟೋನ ಕೊಟ್ಟು ಸಜೆಸ್ಟ್ ಮಾಡಿ ವಿಡಿಯೋ ಇದು ಡಿಸೈನ್ನ ಮಾಡಿ ಅಂತ ಹೇಳಿದರು. ಸೊ ಅದನ್ನೇ ಮಾಡಿದೆ ನೋಡಿ. 5 ಪಿಕಾಟ್ ಆದಮೇಲೆ ಸೂಜಿ ಮೇಲೆ ದಾರ ತೊಗೋಬಿಡಿ. ಹಾಗೆಯೇ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ ಇದು ಸಿಂಗಲ್ ಸ್ಟೆಪ್ಪಲ್ಲೇ ಮುಗ್ದೋಗುತ್ತೆ ಡಿಸೈನು. ಇಲ್ಲಿ ಲಾಕ್ ಆಗ್ತಿರಲ್ವ, ಲಾಕ್ ಆದಮೇಲೆ ಇನ್ನೊಂದು ಸಲ ಲಾಕ್ ಮಾಡಿ, 2 ಲಾಕ್ ಮಾಡಿ ಟೋಟಲಾಗಿ. ಆಮೇಲೆ 1 2 3 4 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡಿ. ಆದಮೇಲೆ 1 2 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆದಮೇಲೆ ನಾವು ಲಾಂಗ್ ಶೇಪ್ದು ಫ್ಲವರ್ ಬೀಡನ್ನ ತೊಗೊಂಡಿದ್ವಿ ನೋಡಿ, ಆ ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟು ಬೀಡ್ ಲಾಕ್ ಮಾಡಿ. ಬೀಡ್ ಲಾಕ್ ಆದಮೇಲೆ ನೋಡಿ ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಅದು ಲಾಕ್ ಆದಮೇಲೆ 1 2 3 4 5 6 7 ಚೈನ್ನ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡಿ. ಸ್ಯಾರಿನ ಟರ್ನ್ ಮಾಡಿ ನೋಡಿ. ಫಸ್ಟು ಲಾಕ್ ಮಾಡಿದ್ವಿ ನೋಡಿ, ಅಲ್ಲಿಗೆ ಒಂದು ಲಾಕ್ ಮಾಡಿ. ಬೀಡ್ ಪಕ್ಕ ಏನು ಲಾಕ್ ಇತ್ತಲ್ವ ಆ ಲಾಕಿಗೆ ಲಾಕ್ ಮಾಡಿ. ಮತ್ತು 1 2 3 ಚೈನ್ನ ಹಾಕಿ ಸ್ಟಾರ್ಟಿಂಗ್ ಫಸ್ಟ್ ಒನ್ಗೆ ಇಲ್ಲ ಸೆಕೆಂಡ್ ಒನ್ಗೆ ನಿಮಗೆ 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಯಾವ ಲಾಕಿಗೆ ಬರುತ್ತೋ ಆ ಲಾಕಿಗೆ ಮಾಡಿ. ಫಸ್ಟ್ ಲಾಕಿಗೆ ಬಂದರೆ ಫಸ್ಟ್ ಲಾಕಿಗೆ ಮಾಡಿ, ಸೆಕೆಂಡ್ ಲಾಕ್ ಬಂದರೆ ಸೆಕೆಂಡ್ ಲಾಕ್ ಮಾಡಿ. ನನಗೆ ಸೆಕೆಂಡ್ ಲಾಕಿಗೆ ಬಂದಿದೆ. ಆದಮೇಲೆ ಮತ್ತೆ ಸ್ಯಾರಿನ ಹಾಗೆ ಟರ್ನ್ ಮಾಡಿ. ಮತ್ತು 1 2
3 ಚೈನ್ನ ಹಾಕ್ಕೊಂಡು ಈಗ ಆ ಕಡೆಯಿಂದ ಏನು 3 ಚೈನ್ ಹಾಕಿದ್ವಲ್ವ ಅದಕ್ಕೆ ಒಂದು ಪಿಕೌಟ್ ಮಾಡಿ ನೋಡಿ, ಅದಕ್ಕೆ ಲಾಕ್ ಮಾಡಿ. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ಳಿ, ಮತ್ತು ಕಂಬ ಹಾಕಿ, ಕಂಬ ಆದಮೇಲೆ 1 2 3 ಚೈನ್ನ ಹಾಕಿ ಈ ಕಂಬ ಹಾಕಿದ್ವಲ್ವ ಅದರೊಳಗಡೆಗೆ ಲಾಕ್ ಮಾಡಿ ಅದನ್ನು. ಸೊ ಅದು ಪಿಕೌಟ್ ರೆಡಿ ಆಗುತ್ತೆ ನಿಮಗೆ. ಆದಮೇಲೆ ಮತ್ತೆ ಹಾಗೆಯೇ ಕಂಬ ಹಾಕಿ ಎರಡರಲ್ಲೊಂದು ಮಾಡಿ 3 ಚೈನ್ನ ಹಾಕಿ 3 ಚೈನ್ ಆದಮೇಲೆ ಅಲ್ಲಿ ಏನು ಕಂಬ ಮಾಡಿದ್ವಿ ಅದಕ್ಕೆ ಲಾಕ್ ಮಾಡಿ. ಆದಮೇಲೆ ಸೂಜಿ ಮೇಲೆ ದಾರ, ಮತ್ತು 3 ಚೈನು ಏನು ಕಂಬ ಹಾಕಿದ್ವಿ ಆ ಕಂಬಗೆ ಲಾಕ್ ಮಾಡಿ. ಆದಮೇಲೆ ಸೂಜಿ ಮೇಲೆ ದಾರ, ಒಂದು ಲೂಫ್ ಎಳ್ಕೊಳ್ಳಿ, 3 ಲೂಫ್ ಇರುತ್ತೆ, ಎರಡರಲ್ಲೊಂದು ಮಾಡಿ 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ ಆದಮೇಲೆ ಅದೇ ಏನು ಕಂಬ ಹಾಕಿದ್ವಿ ಅದೇ ಕಂಬಕ್ಕೆ ಲಾಕ್ ಮಾಡಿ. ಮತ್ತು ಸೂಜಿ ಮೇಲೆ ದಾರ, 3 ಲೂಫ್ ಬರುತ್ತೆ, ಎರಡರಲ್ಲೊಂದು ಮಾಡಿ 3 ಚೈನ್ನ ಹಾಕ್ಕೊಳ್ಳಿ. ಮತ್ತು ಏನು ಕಂಬ ಹಾಕಿದ್ರಿ ಅದೇ ಕಂಬಕ್ಕೆ ಲಾಕ್ ಮಾಡಿ. ಫುಲ್ಲು ಆರ್ಚು ನಿಮಗೆ ಹೀಗೇ ಮಾಡಿ ಎಷ್ಟು ಫಿಲ್ ಆಗುತ್ತೆ ನೋಡಿ. ನೀವು ಬೀಡ್ಸ್ನ ಯಾವ ಥರ ತೊಗೊಂಡಿರ್ತೀರ, ಯಾವ ಸೈಜ್ದು ಲಾಂಗ್ ಬೀಡ್ ತೊಗೊಂಡಿದ್ರೆ 10 ಬರ್ಬೋದು, ಇಲ್ಲ 11 ಬರ್ಬೋದು, ಇಲ್ಲ ಸ್ಮಾಲ್ ಬೀಡ್ ತೊಗೊಂಡಿದ್ರೆ 8 ಬರ್ಬೋದು. ಆ ಥರ ನೀವು ಬೀಡ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಕಂಬ ಹಾಕಬೇಕು, ಎಷ್ಟು ಪಿಕೌಟ್ ಹಾಕಬೇಕು ಅಂತ. ಇಲ್ಲಿ ಟೋಟಲಾಗಿ ನನಗೆ ಎಷ್ಟು ಬರುತ್ತೆ ಅಂತ ಕೌಂಟ್ ಮಾಡೋಣ ಇರಿ. 2 3 1 2 3 4 5 6 7 8 ಆಗಿದೆ. ಈಗ 9ನೇ ನೋಡಿ, 9ನೇದಾಗಿದೆ. ಈಗ ಮತ್ತೆ 3 ಚೈನ್ ತಗೊಳ್ಳಿ, ಮತ್ತು ಅದೇ ಸೇಮ್ ಕಂಬಕ್ಕೇ ಲಾಕ್ ಮಾಡಿ. 9 ಮತ್ತೆ ಒಂದು ಸಲ ತಗೊಳ್ಳಿ, ಇನ್ನೊಂದು ಕಂಬ ಹಾಕಿ ಮತ್ತೊಂದು ಪಿಕೌಟ್ ಮಾಡಿ. ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ನೋಡಿ ಹೇಗೆ ಬರುತ್ತೆ ಕಂಬ ಆರ್ಚು, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಆದಮೇಲೆ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡಿ, ಮತ್ತು 5 ಚೈನ್ನ ಹಾಕ್ಕೊಳ್ಳಿ. ಈಗೇನು 5 ಚೈನ್ ಹಾಕಿದ್ವಿ ಅದೆಲ್ಲ ಬಂದು ನಿಮಗೆ ಕುಚ್ಚು ಬರುತ್ತೆ. 5 ಚೈನ್ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡಿ. ಅದು ಲಾಕ್ ಆದಮೇಲೆ ಸೇಮ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಡಬಲ್ ಪಿಕೌಟ್ ಮಾಡಿದ್ವಿ ನೋಡಿ, ಆ ಥರ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಫುಲ್ಲು ನೋಡಿ ಡಿಸೈನ್ ಈ ಥರ ಕಾಣಿಸುತ್ತೆ. ಸಿಂಪಲ್ ಆಗಿದ್ರೂ ಚೆನ್ನಾಗಿ ಕಾಣಿಸ್ತಾಯಿತ್ತು, ನನಗೂ ಡಿಸೈನ್ ಇಷ್ಟ ಆಯಿತು. ಅದಾದಮೇಲೆ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ. ಇದಾದಮೇಲೆ ನೋಡಿ ಅಲ್ಲಿ ಕುಚ್ಚುಗಳು ಬರುತ್ತೆ ನಿಮಗೆ, ಅಲ್ಲೊಂದು ಡಬಲ್ ಪಿಕೌಟು ಮತ್ತು ಅಲ್ಲಿ. ಈಗ ನೆಕ್ಸ್ಟು ನಿಮಗೆ ಇದು ಡಬಲ್ ಪಿಕೌಟೇ ಕಂಟಿನ್ಯೂ ಆಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಅದೇ ಕಂಟಿನ್ಯೂ ಹೋಗುತ್ತೆ ನೋಡಿ. ಬೀಡ್ಸ್ ಏನು ಬೇಡ, ಸಿಂಪಲ್ಲಾಗಿರಲಿ ಅಂತ ಕೇಳೋರಿಗೆ ಒಂದೊಂದು ಬೀಡ್ಸ್ ಇದ್ದು ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ಕುಚ್ಚು ಕಟ್ಟಾದಮೇಲೆ ನೋಡಿ ಡಿಸೈನ್ ಹೀಗೆ ಕಾಣಿಸುತ್ತೆ. ಆ್ಯಕ್ಚುಲಿ ಅದು ಕಸ್ಟಮರ್ ತುಂಬ ಅರ್ಜೆಂಟ್ ಇತ್ತು ಅಂತ ಕೇಳಿದ್ರು, ಅದನ್ನು ಕೊಟ್ಟು ಕಳಿಸ್ದೆ. ಇನ್ನೊಂದು ಸಾರಿಗೆ ಹಾಕಿದ್ದೆ, ಅದನ್ನು ಶಾರ್ಟ್ ಮಾಡಿದ್ದೆ. ಆ ಶಾರ್ಟ್ಸಿಂದ ತೆಗೆದು ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ.